ಹಾಯ್ ಗೈಸ್, ಹೆಂಗಿದ್ದೀರಿ ಎಲ್ಲರೂ? ಸೊ ಇದು ಸಂಕ್ರಾಂತಿದು ಒಂದು ಮಿನಿ ವ್ಲಾಗ್. ಧಾರವಾಡದಿಂದ ಒಂದು 12-13 ಕಿಲೋಮೀಟರ್ ಮಂಡ್ಯಾಳ ಅಂತ ಒಂದು ಊರು ಬರ್ತೈತಿ. ಅಲ್ಲಿ ಒಂದು ಫಾರ್ಮ್ ಹೌಸ್ ಐತ್ರಿ, ಅಲ್ಲೇ ಹೋಗಿದ್ವಿ ನಾವೆಲ್ಲರೂ. ಅರೌಂಡ್ 35 to 40 ಮೆಂಬರ್ಸ್ ಹೋಗಿದ್ವಿ. ಎಲ್ಲ ಫ್ರೆಂಡ್ಸ್ ರೀ, ಫ್ಯಾಮಿಲಿ ಫ್ರೆಂಡ್ಸನ್ನ. ನನ್ನ ಹಸ್ಬೆಂಡ್ ಏನೇನಿದಾರಲ್ಲ ಅವ್ರದ್ದು ಫ್ರೆಂಡ್ಸ್ದು ಫ್ಯಾಮಿಲಿ ಎಲ್ಲ ಕೂಡ ಹೋಗಿದ್ವಿ. ಒಂದಿಷ್ಟು ಜನ ಫಸ್ಟ್ ಟೈಮ್ ನಮಗೆ ಮೀಟ್ ಆಗಿದ್ರೆ, ಭಾಳ ಜನಕ್ಕೆ ನಾವು ಪರಿಚಯನೂ ಆದ್ವಿ. ಅವ್ರ ಮಕ್ಕಳೆಲ್ಲ ಬಂದಿದ್ರೆ ಎಲ್ಲರೂ ಸೇರಿ ಒಂದಿಷ್ಟು ಅಂತ ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಎಲ್ಲರೂ ಕಾಮನ್ ಆಗಿ ಒಂದೇ ಥರ ಮಾಡ್ಕೊಂಡು ಹೋಗೋ ಬದ್ಲಿ ಕೆಲವೊಬ್ರು ಬದ್ನೆಕಾಯಿ ಭಾರತ, ಕೆಲವೊಬ್ರು ಎಣ್ಗಾಯಿ, ಕಾಳು ಪಲ್ಯ, ಆಮೇಲೆ ರೊಟ್ಟಿ, ಚಪಾತಿ, ರೈಸ್ ಈ ಥರ ಒಂದಿಷ್ಟು ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೇ ಮಾತ್ರ ಲೊಕೇಶನ್ ಭಾಳ ಚಲೋ ಇತ್ತು. ಸಿಕ್ಕಾಪಟ್ಟಿ ರೀಲ್ಸ್ ಮಾಡಿದ್ವಿ ರೀ. ನಮ್ಮ ಅತ್ತೆಯವ್ರು ಎಲ್ಲರಿಗೂ ಕರ್ಕೊಂಡು ರೀಲ್ಸ್ ಮಾಡಿದ್ವಿ. ಆಮೇಲೆ ಹಸ್ಬೆಂಡ್ಸ್ ಯಾರೂ ಅನ್ವಲ್ರಾಗಿದ್ರು ರೀಲ್ಸ್ ಮಾಡೋಕೆ, ಎಲ್ಲರಿಗೂ ಕನ್ವಿನ್ಸ್ ಮಾಡಿ ರೀಲ್ಸ್ ಮಾಡಿದ್ವಿ. ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಆಮೇಲೆ ನೋಡ್ರಿ ಲಿಸ್ಟ್ ತೊಗೊಂಡ ವೆರೈಟೀಸ್ ಆಫ್ ಅಡುಗೆ ಇತ್ತು. ನಮ್ಮ ಮನೆಯೊಳಗೆ ನಾವು ಶೇಂಗಾ ಹೋಳಿಗೆ ಇದು ಮಾಡ್ಕೊಂಡು ಹೋಗಿದ್ವಿ. ಎಲ್ಲರೂ ಕಾಮನ್ ಆಗಿ ಮೊಸರು ತೊಗೊಂಬಂದಿದ್ರೆ, ಊಟ ಮಾಡಿ ಆಗಿಂದ ಮೊಸರು ಭಾಳ ಉಳ್ದಿತ್ತು. ನಾನು ಎಲ್ಲರಿಗೂ ಮಸಾಲ ಮಜ್ಜಿಗೆ ಮಾಡಿಕೊಟ್ಟೆ. ಯಾಕಂದ್ರೆ ಮನೆಯೊಳಗನ ಸ್ವಲ್ಪ ಶುಂಠಿ ಆಮೇಲೆ ಕರಿಬೇವು ಇವನ್ನೆಲ್ಲ ತೊಗೊಂಡೋಗಿದ್ದೆ. ಮಸಾಲ ಮಜ್ಜಿಗೆ ಮಾಡಿಕೊಟ್ಟೆ, ಚಲೋ ಟೇಸ್ಟ್ ಅನ್ನಿಸ್ತು. ಸಂಕ್ರಾಂತಿ ದಿನ ಅಡುಗೆ ಮಾಡ್ಕೊಂಡು ಮನೆಯೊಳಗನ ಕುತ್ಕೊಂಡು ಊಟ ಮಾಡೋ ಬದ್ಲಿ ಈ ಥರ ಒಂದು ಪ್ಲ್ಯಾನ್ ಮಾಡಿ ಎಲ್ಲರೂ ಅಡುಗೆ ಕಟ್ಕೊಂಡು ಹೋಗಿ ಊಟ ಮಾಡಿದರೆ ಒಂಥರ ಚಲೋ ಟೇಸ್ಟ್ ಅನ್ನಿಸ್ತೈತಿ. ಸ್ವಲ್ಪ ಜಾಸ್ತಿನೂ ಊಟ ಮಾಡ್ಬೋದು ಎಲ್ಲ ಫ್ರೆಂಡ್ಸ್ ಜೊತೆ ಕೂಡಿ. ಸೊ ಈ ವ್ಲಾಗ್ನ ಮಾತ್ರ ಎಂಜಾಯ್ ಮಾಡಿದ್ವಿ ರೀ ನಾವು.